ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವು ಈ ದಿನ ಕೊಡಚಾದ್ರಿ ಬೆಟ್ಟಕ್ಕೆ ಒಂದು ದಿನದ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ. ಸಾಗರದ ಬಳಿ ಇರುವ ಸಿಗಂದೂರಿನ ಕಡೆ ಹೊರಟಿದ್ದೇವೆ. ಹೊಸದಾಗಿ ನಿರ್ಮಾಣವಾಗಿರುವ ಸಿಗಂದೂರು ಸೇತುವೆ ವೀಕ್ಷಿಸಿದ್ವಿ. ನಂತರ ಪ್ರಸಿದ್ಧ ಚೌಡೇಶ್ವರಿಯ ದರ್ಶನ ಪಡೆದು ದೇವಾಲಯದಲ್ಲಿ ಮಧ್ಯಾಹ್ನ ಪ್ರಸಾದವನ್ನು ಸ್ವೀಕರಿಸಿ ಕೊಡಚಾದ್ರಿ ಬೆಟ್ಟದ ಕಡೆಗೆ ಪ್ರಯಾಣ ಬೆಳೆಸಿದ್ದೀವಿ. ಅಕ್ಟೋಬರ್ ತಿಂಗಳಿನಲ್ಲಿ ಹೋಗಿದ್ದರಿಂದ ಮಳೆ ಬೀಳ್ತಾ ಇತ್ತು. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಪಡೆಯೋಣ ಅಂದ್ಕೊಂಡಿದ್ವಿ. ಆದರೆ ಮಧ್ಯಾಹ್ನವಾದ್ದರಿಂದ ದೇವಿಯ ದರ್ಶನ ಸಾಯಂಕಾಲ. ನಿಟ್ಟೂರು ಮಾರ್ಗವಾಗಿ ಕೊಡಚಾದ್ರಿ ಬೆಟ್ಟದ ಕಡೆಗೆ ಸಾಗ್ತಾ ಇದ್ದೀವಿ. ನಿಟ್ಟೂರಿನಿಂದ ಕೊಡಚಾದ್ರಿಗೆ ಚಾರಣವು ಹಸಿರು ಮತ್ತು ಜಲಪಾತಗಳಿಂದ ಕೂಡಿದ ದಟ್ಟವಾದ ಕಾಡುಗಳ ಮೂಲಕ ಕಾಣುವ ಒಂದು ಸುಂದರ ಹಾಗೂ ಮಧ್ಯಮ ಕಷ್ಟಕರ ಮಾರ್ಗವಾಗಿದೆ. ಕಡಿದಾದ ರಸ್ತೆಯಾಗಿರುವುದರಿಂದ ಜೀಪುಗಳನ್ನು ಬಾಡಿಗೆಗೆ ಪಡೆದು ಹೋಗಬೇಕು. ನಿಟ್ಟೂರು ಗ್ರಾಮದಿಂದ ಪ್ರಾರಂಭಿಸಿ ತೋಟಗಳು ಮತ್ತು ಹಳ್ಳಿಗಳ ಹಾದಿಗಳಲ್ಲಿ ಸುಮಾರು 3 ರಿಂದ 4 ಮೀಟರ್ ಕ್ರಮಿಸಬೇಕು. ಈ ದಾರಿಯು ಹಿಡ್ಲುಮನೆ ಜಲಪಾತದ ಬಳಿಯಿಂದ ಕಡಿದಾದ ಏರಿಕೆಯನ್ನು ಒಳಗೊಂಡಿದೆ ಹಾಗೂ ಇದು ಪಶ್ಚಿಮ ಘಟ್ಟಗಳ ವಿಹಂಗಮ ದೃಶ್ಯವಾಗಿದೆ. ಈ ಮಾರ್ಗದಲ್ಲಿ ಸುಮಾರು 4 ಮೀಟರ್ ದೂರದಲ್ಲಿ ಹಿಡ್ಲುಮನೆ ಜಲಪಾತವಿದೆ. ಇದು ಚಾರಣದ ಒಂದು ಮುಖ್ಯ ಆಕರ್ಷಣೆಯಾಗಿದೆ. ನಾವು ಅಲ್ಲಿಗೆ ಹೋಗಲಿಕ್ಕಾಗಲಿಲ್ಲ. ಕೊಡಚಾದ್ರಿ ಬೆಟ್ಟದ ತುದಿಯವರೆಗೆ ಚಾರಣ ಮಾಡಲು ಎಲ್ಲೆಡೆಯಿಂದ ಆಸಕ್ತರು ಇಲ್ಲಿಗೆ ಬರುತ್ತಾರೆ. ಚಾರಣ ಮಾಡಲು ಬಯಸುವವರು ಉಡುಪಿ ಶಿವಮೊಗ್ಗ ಗಡಿಯಲ್ಲಿರುವ ನಾಗೋಡಿ ಅರಣ್ಯ ತಪಾಸಣಾ ಕೇಂದ್ರದಿಂದ ಸ್ವಲ್ಪ ಮುಂದೆ 10 ಕಿಲೋಮೀಟರ್ ಹೋಗಿ ಗೌರಿಕೆರೆಯಲ್ಲಿ ಬಲಕ್ಕೆ ತಿರುಗಿ ಸುಮಾರು 5 ಕಿಲೋಮೀಟರ್ ಮಣ್ಣಿನ ರಸ್ತೆಯಲ್ಲಿ ಸಾಗಿದರೆ ಅಲ್ಲಿ ಸಿಗುವ ಕಟ್ಟಿನಹೊಳೆ ಬಳಿಯಿಂದ ಚಾರಣ ಮಾಡಬಹುದು. ಶಿವಮೊಗ್ಗ ಹೊಸನಗರ ಕಡೆಯಿಂದ ಬಂದರೆ ಚಿಕ್ಕಪೇಟೆ ನಗರದಲ್ಲಿ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಸಾಗಿದರೆ ಸಂಪೆಕಟ್ಟೆ, ಅಲ್ಲಿಂದ ಎಡಕ್ಕೆ ತಿರುಗಿ 8 ಮೀಟರ್ ಸಾಗಿದರೆ ಕಟ್ಟಿನಹೊಳೆ ಸಿಗುತ್ತದೆ. ಚಾರಣ ಮಾಡಲು 3 ಕಡೆಯಿಂದ ದಾರಿ ಇದೆ. ಕೊಡಚಾದ್ರಿ ಬೆಟ್ಟವನ್ನು ವೀಕ್ಷಿಸಲು ಮತ್ತು ಚಾರಣ ಮಾಡಲು ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ ಸೂಕ್ತವಾದ ಸಮಯವಾಗಿದೆ. ಸುರಕ್ಷತೆಗಾಗಿ ಸ್ಥಳೀಯ ಗೈಡ್ಗಳು ಮತ್ತು ಗುಂಪುಗಳಲ್ಲಿ ಚಾರಣ ಮಾಡಲು ಶಿಫಾರಸು ಮಾಡಲಾಗಿದೆ. ಕೊಡಚಾದ್ರಿ ಬೆಟ್ಟವು ಮಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರ ಇದೆ. ಈಗ ಕೊಡಚಾದ್ರಿ ಬೆಟ್ಟಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಟಿಕೆಟ್ ಪಡೆದು ಬೆಟ್ಟದ ಕಡೆಗೆ ಹೋಗ್ತಾ ಇದ್ದೀವಿ. ಮಳೆಗಾಲದಲ್ಲಿ ಇಂಬಳಗಳು ಮತ್ತು ಜಾರುವ ದಾರಿಯ ಬಗ್ಗೆ ಎಚ್ಚರ ವಹಿಸುವುದು ಉತ್ತಮವಾಗಿದೆ. ಬೆಟ್ಟದ ರಸ್ತೆಯು ತುಂಬ ಕಡಿದಾಗಿದ್ದು ಸಾಮಾನ್ಯ ವಾಹನಗಳಿಗೆ ಸೂಕ್ತವಲ್ಲ. ಅನುಭವಿ ಸ್ಥಳೀಯ ಚಾಲಕರು ಮಾತ್ರ ತಮ್ಮ 4x4 ಜೀಪುಗಳಲ್ಲಿ ಪ್ರವಾಸಿಗರನ್ನು ಕರೆದೊಯ್ಯಲು ಸಾಧ್ಯ. ನೋಡಿ, ನಮ್ಮ ಹುಡುಗ ಕ್ಯಾಮರಕ್ಕೆ ಪೋಸ್ ಕೊಡ್ತಾ ಇದ್ದಾನೆ. ಟ್ರೆಕ್ ಅಥವಾ ಚಾರಣ ಎಂದರೆ ಈಗಿನ ಹುಡುಗರಿಗೆ ಒಂದು ಟ್ರೆಂಡ್, ಎಲ್ಲಿಲ್ಲದ ರೋಮಾಂಚನ. ಅದರಲ್ಲೂ ಹದಿಹರೆಯದವರ ಪಾಲಿಗೆ ಇದು ಒಂದು ಅದ್ಭುತವಾದ ಮನರಂಜನಾ ಚಟುವಟಿಕೆ. ಸಾಮಾನ್ಯವಾಗಿ ಗಿರಿಪರ್ವತಗಳು, ಜಲಪಾತ ತಾಣಗಳು, ಪ್ರಕೃತಿ ಸೌಂದರ್ಯದ ತಾಣಗಳು ಚಾರಣಕ್ಕೆ ಹೇಳಿ ಮಾಡಿಸಿದಂತಹ ಜಾಗಗಳು.
ಕರ್ನಾಟಕದಲ್ಲಿ ಅದೆಷ್ಟೋ ಸಂಖ್ಯೆಯಲ್ಲಿ ಇಂತಹ ಸುಂದರ ತಾಣಗಳನ್ನು ಕಾಣಬಹುದು. ಅಂತಹ ಸ್ಥಳಗಳ ಪೈಕಿ ಕೊಡಚಾದ್ರಿ ಬೆಟ್ಟವೂ ಒಂದು. ಕೊಡಚಾದ್ರಿ ಎಂಬ ಹೆಸರು ಕೊಡಚ ಎಂದರೆ ಕುಟಚ, ಗಿರಿ ಮಲ್ಲಿಗೆ ಹೂವು. ಆದ್ರಿ ಎಂದರೆ ಸಂಸ್ಕೃತದಲ್ಲಿ ಪರ್ವತ ಅಥವಾ ಶಿಖರ ಎಂದರ್ಥ. ಆದ್ದರಿಂದ ಇಲ್ಲಿ ಅಪಾರವಾಗಿ ಕಂಡುಬರುವ ಗಿರಿ ಮಲ್ಲಿಗೆ ಹೂಗಳಿಂದ ಈ ಹೆಸರು ಬಂದಿದೆ. ಇದು ಶಿವಮೊಗ್ಗದಿಂದ 115 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವನ್ನು ತಲುಪಲು ತೀರಾ ಕಡಿದಾದ ಕಚ್ಚಾ ರಸ್ತೆ ಸೌಲಭ್ಯವಿದೆ. ಆದ್ದರಿಂದ ಜೀಪಿನಲ್ಲಿ ಮಾತ್ರ ಹೋಗಬಹುದು. ನಾವು ಈಗ ಜೀಪಿನಲ್ಲಿ ಪ್ರಯಾಣಿಸ್ತಾ ಇದ್ದೀವಿ. ಸುತ್ತಮುತ್ತಲಿನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಳೆ ಬಂದು ನಿಂತಿದೆ. ರಸ್ತೆ ಕೆಸರುಮಯವಾಗಿದೆ. ಕೊಡಚಾದ್ರಿ ಬೆಟ್ಟವು ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಪರ್ವತ ಶಿಖರವಾಗಿದ್ದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1343 ಮೀಟರ್ ಎತ್ತರದಲ್ಲಿದೆ. ಜೀಪಿನಲ್ಲಿ ಹರಟೆ ಹೊಡೆಯುತ್ತಾ ಸಾಗ್ತಾ ಇದ್ವಿ. ಜೊತೆಗೆ ಕುಲುಕಾಟ ಬೇರೆ. ನಗುತ್ತಾ ಅಕ್ಕಪಕ್ಕದ ದೃಶ್ಯ ನೋಡುತ್ತಾ ಸಾಗ್ತಾ ಇದ್ವಿ. ಜೊತೆಯಲ್ಲಿದ್ದ ಮಕ್ಕಳಂತೂ ಜೀಪ್ ಎತ್ತಿ ಹಾಕಿದಾಗ ಕುಣಿತಾ ಇದ್ರು. ಒಂಥರ ಬ್ರೇಕ್ ಡ್ಯಾನ್ಸ್. ನಾವು ಸಹ ಅದೇ ರೀತಿ. ಕೊಡಚಾದ್ರಿ ಬೆಟ್ಟವು ದಟ್ಟವಾದ ಅರಣ್ಯ ಹಾಗೂ ಶೋಲ ಕಾಡುಗಳಿಂದ ಆವೃತವಾಗಿದೆ. ಕೊಡಚಾದ್ರಿಯ ಸುತ್ತಮುತ್ತ ಇರುವುದು ಸಹ್ಯಾದ್ರಿಯ ವಿಶಿಷ್ಟ ನಿತ್ಯ ಹರಿದ್ವರ್ಣ ಅರಣ್ಯ. ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಈ ಪರ್ವತ ಶ್ರೇಣಿಯಲ್ಲಿ ಬೆಳೆದಿರುವ ಮಳೆಕಾಡು ತನ್ನದೇ ಆದ ವ್ಯಕ್ತಿತ್ವ ಹೊಂದಿದೆ ಎಂದರೆ ತಪ್ಪಾಗಲಾರದು. ಕರ್ನಾಟಕದ ಪಶ್ಚಿಮ ಘಟ್ಟದ ಮಂದ ಹಸಿರು ಮಡಿಲಿನಲ್ಲಿ ನೆಲೆಗೊಂಡಿರುವ ಕೊಡಚಾದ್ರಿ ಬೆಟ್ಟ ಪ್ರಕೃತಿ ಪ್ರಿಯರು ಮತ್ತು ಟ್ರೆಕ್ಕಿಂಗ್ ಅಭಿಮಾನಿಗಳಿಗೆ ಪ್ರಶಸ್ತವಾದ ಸ್ಥಳ. ದಟ್ಟ ಕಾಡು, ಗಾಳಿ ಹೊಡೆದಿರುವ ಕಲ್ಲು ಹಾದಿಗಳು, ಜಲಪಾತಗಳು ಮತ್ತು ಮೋಡಗಳ ಮಧ್ಯೆ ಕಾಣುವ ಅದ್ಭುತ ಸೂರ್ಯಾಸ್ತ ದೃಶ್ಯ ಇವೆಲ್ಲವನ್ನು ಇಲ್ಲಿ ಅನುಭವಿಸಬಹುದು. ಜೀಪಿನಲ್ಲಿ ಪಯಣಿಸುವವರು ಗಟ್ಟಿ ಇರಬೇಕು. ಇಲ್ಲಾಂದರೆ ಉಸಿರೇ ನಿಂತು ಹೋದ ಅನುಭವ ಆಗುತ್ತೆ. ಆರೋಗ್ಯ ಸಮಸ್ಯೆ ಇರುವವರು ಖಂಡಿತ ಜೀಪಿನಲ್ಲಿ ಹೋಗಬೇಡಿ. ನಡ್ಕೊಂಡು ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಸುಮಾರು 5-6 ಕಿಲೋಮೀಟರ್ ದೂರ ಇದೆ. ಕಡಿದಾದ ದಾರಿ ಬೇರೆ. ನೋಡಿ, ಇಲ್ಲಿಂದ ಕಡಿದಾದ ದಾರಿ ಸ್ಟಾರ್ಟ್ ಆಯಿತು. ಜೀಪ್ನಲ್ಲಿ ತುಂಬ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೋಬೇಕು. ಅದರಲ್ಲಿ ಹೋಗ್ತಾನೆ ವಿಡಿಯೋ ಮಾಡ್ತಾ ಇದ್ವಿ. ಮೊಬೈಲ್ ಎಲ್ಲಿ ಬಿದ್ದೋಗುತ್ತೋ ಅಂತ ಭಯ, ಜೊತೆಗೆ ನಾವು ಎಲ್ಲಿ ಬೀಳ್ತೀವೋ ಅಂತ ಭಯ. ನೋಡಿ, ಸುತ್ತಮುತ್ತಲಿನ ಪ್ರದೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಹಿಂದೆನೇ ಇನ್ನೊಂದು ಜೀಪ್ ಬರ್ತಾ ಇತ್ತು. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ರಸ್ತೆ ಯಾವ ರೀತಿ ಇದೆ ಅಂತ. ಈ ಹಾದಿ ಸುಮಾರಾಗಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕಡಿದಾದ ಮಾರ್ಗ ಕಾಣಿಸುತ್ತೆ. ಕರ್ನಾಟಕ ಸರ್ಕಾರವು ಈ ಪ್ರದೇಶವನ್ನು ನೈಸರ್ಗಿಕ ಪರಂಪರೆಯ ತಾಣವೆಂದು ಘೋಷಿಸಿದೆ ಮತ್ತು ಇದು ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ನೋಡಿ, ಜೀಪ್ ಹೇಗೆ ಸರ್ಕಸ್ ಮಾಡ್ತಾ ಬರ್ತಾ ಇದೆ. ಅದರಿಂದಲೇ ಗೊತ್ತಾಗುತ್ತೆ ದಾರಿ ಎಷ್ಟು ದುರ್ಗಮ ಆಗಿದೆ ಅಂತ. ಗುಂಡಿ ಇರುವ ಜಾಗದಲ್ಲಂತೂ ನಮಗೆ ಜೀವನೇ ಬಾಯಿ ಬಂದಂಗಾಗಿತ್ತು. ನೋಡಿ ಎಷ್ಟು ಸ್ಮಾಲ್ ಡಿಸ್ಟೆನ್ಸಲ್ಲಿ ಜೀಪ್ ಬರ್ತಾ ಇದೆ ಅಂತ. ತುಂಬ ಕಷ್ಟಕರವಾದ ದಾರಿ ಇದು. ಎದುರಿಗೆ ಇನ್ನೊಂದು ಜೀಪ್ ಬಂದಾಗ ಹೆದರಿಕೆ ಆಗ್ತಾ ಇತ್ತು. ನೋಡಿ, ಆಗಲೇ ಮೋಡಗಳೆಲ್ಲ ಸುತ್ತಮುತ್ತ ತುಂಬಿಕೊಳ್ತಾ ಇದ್ದಾವೆ. ಸರಿಯಾಗಿ ದಾರಿನೇ ಕಾಣಿಸ್ತಾ ಇಲ್ಲ. ನೋಡುತ್ತಿದ್ದಂತೆಯೇ ಮಂಜು ಮುಸ್ಕೊಂಡ್ಬಿಡ್ತು. ಮೋಡಗಳೆಲ್ಲ ನಮ್ಮ ಸುತ್ತ ಆವರಿಸ್ಕೊಂಡ್ಬಿಟ್ವು. ನೋಡಿ, ದಾರಿನೇ ಕಾಣ್ತಾ ಇಲ್ಲ.
ಪೂರ್ತಿ ಮೋಡಗಳಲ್ಲಿಯೇ ವಿಹರಿಸ್ತಾ ಇದ್ದೀವೇನೋ ನನಗೆ ಗೋಚರ ಆಯಿತು. ಈ ಸುಂದರ ದೃಶ್ಯವನ್ನು ಕಣ್ತುಂಬಿಸ್ಕೊಂಡ್ವಿ. ಇದು ಕರ್ನಾಟಕದಲ್ಲಿ 13ನೇ ಅತ್ಯಂತ ಎತ್ತರವಾದ ಶಿಖರ ಆಗಿದೆ. ಕೊಡಚಾದ್ರಿ ಬೆಟ್ಟವು ದಟ್ಟವಾದ ಕಾಡುಗಳು, ಜಲಪಾತಗಳು ಮತ್ತು ಸುಂದರವಾದ ಭೂದೃಶ್ಯಗಳನ್ನು ಒಳಗೊಂಡಿದೆ. ಮೋಡಗಳ ಮಧ್ಯೆ ನಡೆಯೋ, ಗಾಳಿಯಲ್ಲಿ ಕೇಳಿಸೋ ಪ್ರಕೃತಿಯ ಸಂಗೀತವನ್ನು ಆಹ್ಲಾದಿಸಬಹುದು. ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರುವ ಆಸೆ ಖಂಡಿತ ಖಚಿತವಾದದ್ದು. ಮನಸ್ಸು ಬಿಟ್ಟು ಬಿಡ್ತಾ ಹೋಗೋ ಜಾಗ ಇದು. ನೋಡಿ, ಈಗ ಪೂರ್ತಿ ಮೋಡಗಳು ತುಂಬಿಕೊಂಡಿವೆ. ಅರಣ್ಯನೂ ಸಹ ಸರಿಯಾಗಿ ಕಾಣ್ತಾ ಇಲ್ಲ. ಹೋಗೋ ಹಾದಿ ಬಿಟ್ಟರೆ ಸುತ್ತಮುತ್ತಲಿನ ಪ್ರದೇಶ ಏನೂ ಕಾಣ್ತಾ ಇಲ್ಲ. ನೋಡಿ, ಈ ವಿಹಂಗಮ ದೃಶ್ಯವನ್ನು ಒಮ್ಮೆ ಕಣ್ತುಂಬ್ಕೋಬೇಕು. ಪೂರ್ತಿ ಮೋಡಗಳಲ್ಲಿಯೇ ತೇಲಾಡ್ತೀವೇನೋ ಅಂತ ಅನುಭವ ಆಗ್ತಾಯಿತ್ತು. ಅಂಥ ಸುಂದರ ದೃಶ್ಯ ಇದು. ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದಂಥ ತಾಣ ಇದು. ಖಂಡಿತ ಮಿಸ್ ಮಾಡ್ಕೋಬೇಡಿ. ವಯಸ್ಸಿರುವಾಗಲೇ ಇಂತಹ ತಾಣಗಳನ್ನು ವೀಕ್ಷಿಸಿ. ಕೊಡಚಾದ್ರಿಯ ಹಾದಿ ಕಷ್ಟ, ಆದರೆ ಹೃದಯಕ್ಕೆ ಹೊದ್ದುಕೊಂಡು ಹೋಗೋ ಸೌಂದರ್ಯ ಸುಲಭವಾಗಿ ಮರೆತು ಹೋಗೋದಿಲ್ಲ. ನೋಡಿ, ಈ ಸುಂದರ ದೃಶ್ಯವನ್ನಂತೂ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ರುದ್ರರಮಣೀಯ ಭಯಂಕರವಾದ ಸ್ಥಳ ಇದು. ಸುತ್ತಮುತ್ತಲಿನ ಪ್ರಕೃತಿಯನ್ನು ಎಷ್ಟು ನೋಡಿದರೂ ಸಾಲದು. ಕೊಡಚಾದ್ರಿ ಅದು ಬೆಟ್ಟ ಅಲ್ಲ, ಅದು ಒಂದು ಫೀಲ್. ಈ ದೃಶ್ಯವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಪದಗಳೇ ಸಿಗುತ್ತಿಲ್ಲ. ಪದಗಳಿಂದ ಹೇಳುವುದು ಕಷ್ಟ. ಜೀಪಿನಲ್ಲಿ ಹೋಗ್ತಾನೆ ವಿಡಿಯೋ ಮಾಡಿದ್ವಿ. ಎಷ್ಟು ಸರಿಯಾಗಿ ಬಂದಿದೆಯೋ ಗೊತ್ತಾಗ್ತಾ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಕೊಡಚಾದ್ರಿ ಬೆಟ್ಟ ಸಾಲುಗಳು ಮೂಕಾಂಬಿಕಾ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತವೆ. ಮಳೆಗಾಲವಾದ್ದರಿಂದ ರಸ್ತೆಗಳು ತೇವಭರಿತವಾಗಿದ್ದು ಜಾರುತ್ತಿರ್ತವೆ. ಹುಷಾರಾಗಿ ಸಾಗಬೇಕು. ಸುಮಾರು 8 ರಿಂದ 9 ತಿಂಗಳುಗಳ ಕಾಲ ಮಳೆ ಬೀಳುತ್ತಿರುತ್ತದೆ. ಮಳೆಗಾಲದಲ್ಲಿ ಕೊಡಚಾದ್ರಿಯು ಧರೆಗಿಳಿದ ಅಪ್ಸರೆಯಂತೆ ಕಾಣುತ್ತದೆ. ಮಂಜು ಮುಸುಕಿದ ವಾತಾವರಣ, ತಂಪಾದ ಪರಿಸರ, ಎಲ್ಲೆಲ್ಲೂ ಹಸಿರು ನೀರಿನ ತೊರೆಗಳು, ನಗರದ ಗೌಜು ಗದ್ದಲಗಳಿಲ್ಲದ ಶಾಂತತೆ ಎಲ್ಲವೂ ಸೇರಿ ಭೂಮಿಗೆ ಸ್ವರ್ಗದ ಹಾಗೆ ಕಾಣಿಸುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಿ. ಕೊಡಚಾದ್ರಿ ಬೆಟ್ಟವನ್ನು ನೋಡಲಿಕ್ಕೆ ಆಗದೇ ಇರುವವರಿಗೆ ಅನುಕೂಲವಾಗಲೆಂದೇ ಪೂರ್ತಿ ಕೊಡಚಾದ್ರಿ ಬೆಟ್ಟವನ್ನು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಬೇಕು. ಈ ಕೊಡಚಾದ್ರಿ ಬೆಟ್ಟವು ಪಶ್ಚಿಮ ಘಟ್ಟದ ವಿಹಂಗಮ ನೋಟವನ್ನು ನೀಡುತ್ತದೆ. ಮೋಡಗಳಿಲ್ಲದ ದಿನಗಳಲ್ಲಿ ದೂರದ ಅರಬ್ಬಿ ಸಮುದ್ರವನ್ನು ಮತ್ತು ಕೊಲ್ಲೂರು ಪಟ್ಟಣವನ್ನು ನೋಡಬಹುದು. ಕೊಡಚಾದ್ರಿಯ ಬೆಟ್ಟದಲ್ಲಿಯೇ ಅರಿಶಿನಗುಂಡಿ ಜಲಪಾತ, ಅಗಸ್ತ್ಯ ತೀರ್ಥ, ಹಿತ್ಲುಮನೆ ಜಲಪಾತ, ಹಿಡ್ಲುಮನೆ ಜಲಪಾತ, ಚಿತ್ರಮೂಲ, ವೆಂಕಟರಾಯನ ದುರ್ಗ ಮುಂತಾದ ಸ್ಥಳಗಳನ್ನು ವೀಕ್ಷಿಸಬಹುದು. ನೋಡಿ, ರಸ್ತೆ ಎಷ್ಟು ಕಡಿದಾಗಿದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬೆನ್ನಿನ ನೋಟವನ್ನು ನೀಡುತ್ತದೆ.
ನೋಡಿ, ಈಗ ಪೂರ್ತಿ ಮೋಡಗಳು ಮುಚ್ಕೊಂಡು ಬಿಟ್ವು. ರಸ್ತೆನೇ ಕಾಣ್ತಾ ಇಲ್ಲ, ಅಲ್ಲಲ್ಲಿ ಗುಂಡಿಗಳು ಬೇರೆ. ತಂಪಾದ ವಾತಾವರಣ, ಗಾಳಿ ಬೀಸ್ತಾ ಇತ್ತು, ಚಳಿಯ ಅನುಭವ ಆಗ್ತಾ ಇತ್ತು. ಆದರೂ ಏನೋ ಒಂಥರ ಖುಷಿ, ಜೊತೆಗೆ ಮೈ ರೋಮಾಂಚನ. ಇಂತಹ ಸುಂದರ ದೃಶ್ಯವನ್ನು ಕಣ್ಣಿಂದ ನೋಡುವಂಥ ಸೌಭಾಗ್ಯ ನಮಗೆ ದೊರೆತಿದ್ದು ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೀನಿ. ಈ ಸುಂದರ ರಮಣೀಯ ದೃಶ್ಯವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಖಂಡಿತ ಜೀವನದಲ್ಲಿ ಒಮ್ಮೆ ಆದರೂ ಕೊಡಚಾದ್ರಿ ಬೆಟ್ಟವನ್ನು ನೋಡಿ. ಒಮ್ಮೆ ಈ ದಾರಿ ನಡೆದವರಿಗೆ ಪ್ರಕೃತಿ ಎಷ್ಟು ಶಾಂತವಾಗಿದೆ ಅಂತ ಅರ್ಥವಾಗುತ್ತೆ. ಬಾಯಿಂದ ಮಾತುಗಳೇ ಹೊರಡುತ್ತಿಲ್ಲ, ಮೌನಕ್ಕೆ ಶರಣಾಗ್ಬಿಟ್ವಿ. ಇಲ್ಲಿ ಶಬ್ದಗಳಿಲ್ಲ, ಕೇವಲ ಪ್ರಕೃತಿ ಮತ್ತು ನಿಶ್ಶಬ್ದ. ಅಕ್ಕಪಕ್ಕದಲ್ಲಿ ಹಸಿರು ಕಾಡು, ಕೆಸರಾದ ಮಣ್ಣಿನ ರಸ್ತೆ, ಕಿರಿದಾದ ದಾರಿ, ಮಂಜು ಮುಸುಕಿದ ವಾತಾವರಣ, ಮೈಜೊಮ್ಮೆನ್ನುವ ಚಳಿ. ಮೋಡಗಳು ನಮ್ಮನ್ನು ಸುತ್ತುವರಿದುಕೊಂಡು ನಾವು ಆ ಮೋಡಗಳೊಂದಿಗೆ ವಿಹರಿಸುತ್ತಿದ್ದೇವೇನೋ ಎಂಬ ಅನುಭವ ಆಗ್ತಾ ಇತ್ತು. ಜೀಪ್ ಡ್ರೈವರ್ ನಮ್ಮನ್ನು ತುಂಬ ಹುಷಾರಾಗಿ ಕರ್ಕೊಂಡೋದ್ರು. ಕೊಡಚಾದ್ರಿ ಬೆಟ್ಟದ ಸುತ್ತಮುತ್ತ ಕೊಲ್ಲೂರು, ಆನೆಜರಿ ಪ್ರಕೃತಿ ಶಿಬಿರ, ನಗರಕೋಟೆ, ಮರವಂತೆ ಮುಂತಾದ ಪ್ರಸಿದ್ಧವಾದ ಪ್ರವಾಸಿ ತಾಣಗಳಿವೆ. ಒಮ್ಮೆ ಇಲ್ಲಿಗೆ ಬಂದರೆ ಈ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡ್ಬೋದು. ಪ್ರವಾಸಿಗರಿಗೆ ತಂಗಲು PWD ಇಲಾಖೆಯಿಂದ ಅತಿಥಿ ಗೃಹವಿದೆ, ಹೋಟೆಲ್ಗಳಿವೆ ಹಾಗೂ ದೇವಾಲಯದ ಅರ್ಚಕರ ಮನೆಯಲ್ಲಿ ತಂಗಲು ವ್ಯವಸ್ಥೆ ಇದೆ. ಶಿವಮೊಗ್ಗಕ್ಕೆ ಹತ್ತಿರವಾದ್ದರಿಂದ ತಂಗಲು ಹೋಟೆಲ್ ಮತ್ತು ರೆಸಾರ್ಟ್ಗಳ ವ್ಯವಸ್ಥೆ ಇದೆ. ಈಗ ಟ್ರಕ್ಕಿಂದ ಇಳಿದ್ವಿ. ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಕಾಣಿಸ್ತಾನೇ ಇರಲಿಲ್ಲ, ಹಾಗೆ ಮಂಜು ಮುಸ್ಕೊಂಡಿತ್ತು. ಈಗ ಇಲ್ಲಿನ ಕಿರಿದಾದ ದಾರಿಗಳಲ್ಲಿ ಬೆಟ್ಟ ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನೋಡಿ, ಬೆಟ್ಟ ಹತ್ತಾ ಇದ್ದೀವಿ. ತುಂಬ ನಿಧಾನಕ್ಕೆ ಹತ್ತಬೇಕು. ಕಲ್ಲು ಬಂಡೆಗಳ ನಡುವೆ ಕಾಲಿಡ್ತಾ ಬೆಟ್ಟ ಹತ್ತಾ ಹೋದ್ವಿ. ಇಲ್ಲಿನ ತಂಪಾದ ಗಾಳಿ, ಪ್ರಕೃತಿ ಸೌಂದರ್ಯ ಅದ್ಭುತವಾಗಿದ್ದು, ನವವಧುವಿನಂತೆ ಸಿಂಗಾರಗೊಂಡಿರುವ ಈ ಕೊಡಚಾದ್ರಿಯು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬೆಟ್ಟದ ತುದಿ ತಲುಪಲೇಬೇಕು ಎಂಬ ಛಲದಿಂದ ಬೆಟ್ಟ ಹತ್ತಿಯೇ ಬಿಟ್ವಿ. ಅಲ್ಲಲ್ಲಿ ಸಣ್ಣ ಸಣ್ಣ ಝರಿಗಳು ಹರಿತಾ ಇದ್ವು. ಅಲ್ಲಿ ಒಂದು ಫೋಟೋ ತಗೊಂಡ್ವಿ. ಕೊಡಚಾದ್ರಿ ಬೆಟ್ಟದಿಂದ ಅರಬ್ಬಿ ಸಮುದ್ರದಲ್ಲಿ ಮುಳುಗುವ ಸೂರ್ಯನನ್ನು ನೋಡುವುದು ಒಂದು ಮರೆಯಲಾಗದ ಅನುಭವ. ಮಳೆ ಬೀಳ್ತಾ ಇದ್ದುದರಿಂದ ಹಾಗೂ ಮೋಡಗಳು ಮುಚ್ಚಿಕೊಂಡಿದ್ದರಿಂದ ಸೂರ್ಯಾಸ್ತ ನೋಡಲು ಸಾಧ್ಯ ಆಗಲಿಲ್ಲ. ಕೊಡಚಾದ್ರಿ ಬೆಟ್ಟದ ಮೇಲಿನಿಂದ ಕಾಣುವ ಸೂರ್ಯಾಸ್ತದ ದೃಶ್ಯ ಅಪರೂಪವಾಗಿತ್ತು. ಈ ಬೆಟ್ಟವನ್ನು ವೆಂಕಟರಾಯನ ದುರ್ಗ ಎನ್ನಲಾಗುತ್ತಿದ್ದು, ಇಲ್ಲಿ ಬುರುಜ ನಿರ್ಮಿಸಿದ ಗೃಹಗಳನ್ನು ಕಾಣಬಹುದು. ಮೋಡಗಳು ಮುಚ್ಚಿ ಗಾಳಿ ತೋಡಿ ಬೆಟ್ಟದ ಮೇಲೆ ನಿಲ್ಲುವಾಗ ಮನಸ್ಸು ಹೇಳೋದು ಇಲ್ಲೇ ಉಳಿದು ಬಿಡೋಣ ಅಂತ. ಮೋಡದೊಳಗೆ ನಿಂತಾಗ ಮನಸ್ಸು ಹೇಳೋದು ಜೀವನ ದೊಡ್ಡದಾಗಿದೆ, ನೋವು ಚಿಕ್ಕದು. ಪ್ರಕೃತಿ, ಆಧ್ಯಾತ್ಮ, ಸಾಹಸ ಎಲ್ಲವೂ ಒಂದೇ ಜಾಗದಲ್ಲಿ. ಇಲ್ಲಿನ ಆಹ್ಲಾದಕರ ಸೊಬಗನ್ನು ಕಣ್ತುಂಬಿಕೊಳ್ಳಲು ಅನೇಕ ಪ್ರವಾಸಿಗರು ತಮ್ಮ ವಾರಾಂತ್ಯದ ಸಮಯದಲ್ಲಿ ಈ ತಾಣಕ್ಕೆ ಭೇಟಿ ನೀಡುತ್ತಾರೆ. ಕೊಡಚಾದ್ರಿಯ ಬೆಟ್ಟದ ಮೇಲೆ ಸರ್ವಜ್ಞ ಪೀಠವೆಂಬ ಒಂದು ಸಣ್ಣ ದೇವಾಲಯವಿದೆ. ಇಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದ್ದರು ಎಂಬ ಪ್ರತೀತಿ ಇದೆ. ಕೊಡಚಾದ್ರಿ ಬೆಟ್ಟವು ತನ್ನದೇ ಆದ ಪ್ರಾಕೃತಿಕ ಪರಂಪರೆಯನ್ನು ಹೊಂದಿರುವ ತಾಣವಾಗಿದ್ದು, ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದೆ.
ಕೊಡಚಾದ್ರಿ ಶಿಖರ ತುದಿಯು ಬರಡು ನೆಲವಾಗಿದ್ದು ಅಷ್ಟೊಂದು ಗಿಡಮರಗಳನ್ನು ಕಾಣಲಾಗದು. ಕಾರಣ ಬಿರುಸಾಗಿ ಬೀಸುವ ಗಾಳಿ. ಇಲ್ಲಿಂದ ಇದರ ಕೆಳಗೆ ನಿಂತು ಸ್ಥಿತವಾಗಿರುವ ಕಾಡು. ಪ್ರಪಾತ ನೋಡಿದಾಗ ರೋಮಾಂಚನ ಆಗದೇ ಇರಲಾಗದು. ಕೊಡಚಾದ್ರಿಯ ತುದಿಯಲ್ಲಿ ನಿಂತು ನೋಡಿದರೆ 4 ದಿಕ್ಕಿನಲ್ಲಿ ನಿಬಿಡ ಅರಣ್ಯವು ಅಲೆ ಅಲೆಯಂತೆ ಹರಡಿರುವ ದೃಶ್ಯ ಕಾಣುತ್ತದೆ. ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಒಂದು ಕವನದಲ್ಲಿ ಹೇಳಿದಂತೆ ಹಸುರಿತ್ತಲ್ ಹಸುರತ್ತಲ್ ಹಸುರೆತ್ತಲ್ ಕಡಲಿನಲಿ ಎಂಬ ಸಾಲು ನೆನಪಾಗುವ ತಾಣ ಕೊಡಚಾದ್ರಿ. ನೋಡಿ, ಈಗ ಪೂರ್ತಿ ಶಿಖರದ ಮೇಲ್ತುದಿಗೆ ಬಂದ್ವಿ. ಇಲ್ಲಿಂದ ಮುಂದೆ ಶಂಕರಾಚಾರ್ಯರ ಪೀಠಕ್ಕೆ ಹೋಗಬೇಕಾಗಿತ್ತು. ಸಾಯಂಕಾಲ ಆಯಿತು, ಜೊತೆಗೆ ಮಳೆ ಬೇರೆ ಬರ್ತಾ ಇತ್ತು. ಆದ್ದರಿಂದ ಇನ್ನೊಮ್ಮೆ ನೋಡಿದ್ರಾಯ್ತು ಅಂತ ಹಾಗೇನೆ ವಾಪಸ್ ಬಂದ್ವಿ. ಬೆಟ್ಟದ ಮೇಲೆ ನಿಂತು ಜೋರಾಗಿ ಕೂಗಿದ್ವಿ. ಪ್ರತಿಧ್ವನಿ ಬರ್ತಾ ಇತ್ತು. ಕಡಿದಾದ ದಾರಿಯಲ್ಲಿ ಮೇಲಕ್ಕೆ ಹೋಗುವಾಗ ಎಲ್ಲಿ ಪ್ರಪಾತದಲ್ಲಿ ಬೀಳುತ್ತೇವೋ ಅನ್ನೋ ಆತಂಕದಲ್ಲಿ ಕೊಡಚಾದ್ರಿ ಬಗ್ಗೆ ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ವರ್ಣನೆ ಮಾಡಿದ್ದೀನಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.